ಸಂತೋಷ್ ಅವರು ಕೂಡ ಇದ್ದಾರೆ. 751ನೇ ರ್ಯಾಂಕ್ ಅನ್ನ ಪಡ್ಕೊಂಡಿರುವಂತಹ ಸಂತೋಷ್ ಅವರು ಕೂಡ. ಸರ್, ನಿಮ್ಮ ಪರಿಶ್ರಮ ಜೊತೆ ಯಾರೆಲ್ಲ ನಿಮಗೆ ಬೆಂಬಲವಾಗಿ ನಿಂತ್ಕೊಂಡ್ರು, ಜೊತೆಗೆ ಎಷ್ಟು ವರ್ಷಗಳ ಶ್ರಮ ಇದು? ಇದು ನಾನು ಚಿಕ್ಕ ವಯಸ್ಸಿನಲ್ಲಿ ಅಂತಂದ್ರೆ ನನ್ನ ಸ್ಕೂಲ್ ದಿನಗಳಲ್ಲಿ ನಾನು ಈ ಅಧಿಕಾರಿ ಆಗಬೇಕು ಅಂತ ಒಂದು ಆಸೆ ಪಟ್ಟಿದ್ದೆ. ಸೊ ತುಂಬ ದಿನಗಳ ಒಂದು ಶ್ರಮ ಪಟ್ಟಿದ್ದೆ. ಅದಕ್ಕೆ ನನ್ನ ಕುಟುಂಬದವರು, ನನ್ನ ಎಲ್ಲ ರಿಲೇಟಿವ್ಸು ಎಲ್ಲರೂ ತುಂಬ ಇದು ಮಾಡಿದ್ದಾರೆ. ಅಕ್ಕ ಭಾವ ಇವರು ಎಲ್ಲರೂ ತುಂಬ ಪರಿಶ್ರಮ ಪಟ್ಟಿದ್ದಾರೆ, ಕೂಡ ಹೆಲ್ಪ್ ಮಾಡಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ ತಂದೆ ತಾಯಿ. ಸೊ ಅದೇ ಥರ ನನಗೆ ಇಲ್ಲಿ ಟೆಸ್ಟ್ ಸೀರೀಸ್ ಬರೆಯೋದಕ್ಕೆ ಇನ್ಸೈಟ್ಸ್ AS ಅಂತ ಅಲ್ಲಿ ಟೆಸ್ಟ್ ಸೀರೀಸ್ ಬರೆದೆ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಜ್ಞಾನದರ್ಶನ ಅಂತ ಅಲ್ಲಿ ಕನ್ನಡ ಟೆಸ್ಟ್ ಸೀರೀಸ್ ಬರೆದೆ. ನೆಕ್ಸ್ಟ್ ಮತ್ತು ಇಂಡಿಯಾ ಫಾರ್ IAS ಅಲ್ಲಿ ಇಂಟರ್ವ್ಯೂ ಪ್ರಿಪ್ರೇಷನ್ ಇನ್ಸೈಟ್ಸ್ IAS ಅಂತ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲೂ ಕೂಡ ನಾನು ಇಂಟರ್ವ್ಯೂ ಪ್ರಿಪ್ರೇಷನ್ ಎರಡು ಮಾಡಿದೆ. ಸೊ ಎಲ್ಲ ಒಂದು ಪ್ರತಿಫಲ ಇದೆ ಅಂತಂದರೆ ನಾನು ಕಳೆದ ಒಂದು 4-5 ವರ್ಷಗಳಿಂದ ಒಂದು ಎಕ್ಸಾಮ್ ಪರೀಕ್ಷೆಗೆ ಒಂದು ಸಿದ್ಧತೆಯನ್ನು ನಡೆಸ್ತಾ ಇದ್ದೆ. ಈ ಸಿದ್ಧತೆ ಮಧ್ಯೆ ಯಾವಾಗಾದ್ರೂ ನಿಮಗೆ ಬೇಸರ ಆಗಿತ್ತಾ? ಅಯ್ಯೋ, ಇಷ್ಟು ವರ್ಷ ಆಯ್ತು ನಮ್ದು ಪಾಸ್ ಔಟ್ ಆಗಿಲ್ಲ, ಇಷ್ಟು ಟರ್ಮ್ಸ್ ಮಾಡಿದ್ವಿ ಕೂಡ ಪಾಸ್ ಆಗ್ತಿಲ್ಲ, ಆಯ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ನಿಮಗೆ ಅಸಮಾಧಾನ ಪಟ್ಕೊಂಡಿದ್ರಾ? ಸರ್, ಇಲ್ಲಿ ಅಸಮಾಧಾನವನ್ನು ಪಟ್ಟಂತ ಯಾವತ್ತು ಅಂತಂದಿಲ್ಲ. ಕೆಲವೊಂದು ಅಂತಂದರೆ ಅದು ಮೂಮೆಂಟರಿ, ಆ ಸಮಯದಲ್ಲಿ ಒಂದು ಸ್ವಲ್ಪ ದಿನ ಇರುತ್ತೆ, ಒಂದು 15 ದಿನ, ಒಂದು ತಿಂಗಳು ಇರ್ಬೋದು. ಆ ಥರ ಒಂದು ಬೇಜಾರು ಆಗಿದೆ. ಅದು ಬಿಟ್ಟರೆ ಎವ್ರಿಡೇ ಲರ್ನಿಂಗ್ ಪ್ರೊಸೆಸ್ ಅಂತಂದೆ. ನಾವು ಫೇಲ್ಯೂರ್ ಈಸ್ ಫಾರ್ ಲರ್ನಿಂಗ್. ಹೆಚ್ಚು ಫೇಲ್ ಆದಾಗ ಮತ್ತೆ ಇನ್ನೂ ಓದಬೇಕು, ಇನ್ನೂ ಇದು ಮಾಡಬೇಕು, ತಿಳ್ಕೊಳ್ಳುವಂಥ ವಿಷಯಗಳು ನನಗೆ ಅಗಾಧವಾಗಿರುತ್ತೆ, ಇನ್ನೂ ಕೂಡ ಇದು ಮಾಡಬೇಕಾಗುತ್ತೆ. ಇವತ್ತು ಕೂಡ ಈಗ ಇನ್ನೂ ಒಳ್ಳೆ ರ್ಯಾಂಕ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದು ನಾನು ಅಂದ್ಕೊಂಡಂಗೆ ಬಂದಿಲ್ಲ. ಸೊ ಅದ್ರ ಕೂಡ ನಾನು ಓದೋದಕ್ಕೆ ಒಂದು ಸ್ಪೇಸ್ ಇದೆ ಅಂತ ಅನ್ಕೋತೀನಿ. ಸೊ ಅದರಿಂದ ಯಾವುದೇ ರೀತಿಯ ಬೇಸರ ಅಂತ ಆಗಿಲ್ಲ. ಬೇಸರ ಅನ್ನೋದು ಆಗಿದ್ರು ಕೂಡ ಅದು ಒಂದು ಮೂಮೆಂಟರಿ, ಒಂದು 15-20 ದಿನಗಳ ಕಾಲ ಇರ್ಬೋದು ಅಷ್ಟೇ ಸರ್. ಈಗ ಆಯ್ಕೆ ಆಗಿದ್ದೀರಿ, ಮುಂದೆ ಏನೆಲ್ಲ ಕನಸಿಟ್ಕೊಂಡಿದ್ದೀರಿ? ಸರ್, ನನಗೆ ಭಾರತೀಯ ಆಡಳಿತ ಸೇವೆ ಅಥವಾ ಫಾರಿನ್ ಸೇವೆ, ವಿದೇಶಾಂಗ ಸೇವೆ ಸಿಗ್ಬೋದು. ನಾನು ಕೆಳವರ್ಗದ ಒಂದು ಇದಕ್ಕೆ ಸೇವೆ ಸಲ್ಲಿಸಲು ಇಷ್ಟಪಡ್ತೀನಿ. ಒಂದು ಭಾರತದ ಒಂದು ಸಾಮಾಜಿಕ ಮತ್ತು ಸಮಸ್ಯೆಗಳು ಏನಿದಾವೋ ಅವುಗಳನ್ನು ಸಮಸ್ಯೆಯಾಗಿ ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರ್, ದಟ್ ಇಸ್ ದ ಬೇಸಿಕ್ ನೀಡ್ಸ್ ಆಫ್ ದ ಪೀಪಲ್, ಅವೆರಡುಗಳ ಮೇಲೆ ಉನ್ನತಿ ಪಡಿಸೋಕ್ಕೆ ನಾನು ಯಾವತ್ತೂ ಪರಿಶ್ರಮವನ್ನು ಪಡ್ತೀನಿ. ಮತ್ತು ಕೆಳವರ್ಗದ ದುರ್ಬಲ ವರ್ಗಗಳಿಗೆ ನಾನು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಆಸೆ ಪಡ್ತೀನಿ ಸರ್. ಓಕೆ ಸರ್, ಮುಂದಿನ ನಂತರದಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಅಂದರೆ ಯಾರೆಲ್ಲ UPSC ತಗೊಳ್ತಾರೆ, IAS ಪಾಸ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಹೊಸಬ್ರಿಗೆ, ಹೊಸವಂತ ಹುಡುಗರು ಬರ್ತಾ ಇರಲ್ಲ, ಅವ್ರಿಗೆ ಏನಂತಂದರೆ ನೀವು ಕಾನ್ಸ್ಟೆಂಟಾಗಿ ಓದ್ತಾ ಇರಿ, ಮತ್ತು ಫಸ್ಟ್ ಅಟೆಂಪ್ಟಲ್ಲೇ ಮಾಡ್ತೀನಿ ಅಂತ ಒಂದು ಹುಮ್ಮಸ್ಸಿನಿಂದ ಓದಿ ಮತ್ತು ನಿಮ್ಮ ಪ್ರಯತ್ನವನ್ನು ಪರಿಚಯಿಸಿ. ಯಾರು ರಿಪೀಟೆಡ್ ವೆಟರನ್ಸ್ ಇರ್ತಾರೋ ಅವರು ತಮ್ಮ ಎಫರ್ಟನ್ನು ಹೆಚ್ಚಿನದಾಗಿ ಹಾಕಿ ಯಾವುದೇ ರೀತಿಯನ್ನು ಬೇಸರ ನನಗೆ ನೆಗೆಟಿವ್ ರಿಸಲ್ಟ್ ಬರುತ್ತೆ. ಈಗ ಸ್ವಲ್ಪ ಜನ ಸೀಟ್ಸ್ ಕಡಿಮೆ ಇದೆ, ಇತ್ತೀಚೆಗಂತೂ 700-800 ಸೀಟ್ಸ್ ಬರ್ತಾ ಇದೆ. ಸೊ ಅದರಿಂದ ಯಾರೂ ಬೇಸರ ಪಟ್ಕೊಳ್ಬಿಡಿ. ನಿಮ್ಮ ಒಂದೆಲ್ಲ ಒಂದು ದಿನ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಅದೇ ಥರ ಕಂಟಿನ್ಯೂ ಎಫರ್ಟ್ ಆಗ್ತಾ ಇರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಸಂದೀಪ್ ಕುಮಾರ್ ಮತ್ತೆ ಸಂತೋಷ್ ಅವರ ಮಾತುಗಳು. ಅಂದ್ರೆ ಇವತ್ತು 2020ರ IAS ಫಲಿತಾಂಶ ಏನ್ ಪ್ರಕಟ ಆಗಿದೆ, ಅದರಲ್ಲಿ ಇಬ್ರು ಕೂಡ ಆಯ್ಕೆ ಆಗಿದ್ದಾರೆ, ಕರ್ನಾಟಕದಿಂದ ಆಯ್ಕೆ ಆಗಿದ್ದಾರೆ. ಅವರ ಬಹಳ ವರ್ಷಗಳ ಕನಸು ಕೂಡ, ಅವರ ಕನಸು ಇವತ್ತು ನನಸಾಗಿದೆ. ಮುಂದಿನ ಅವ್ರು ಏನೆಲ್ಲ ಅಂದ್ಕೊಂಡಿದ್ದಾರೆ, ಯಾವ ರೀತಿ ಸರ್ಕಾರಿ ಸೇವೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು, ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ನೆರವೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಕ್ಯಾಮ್ರಾ ಪರ್ಸನ್ ರಾಜ್ಕಮಲ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು.